ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ಡೆಡಿಕೇಶನ್ ಸುತ್ತಿಗೆ ಬರಮಾಡಿಕೊಳ್ಳೋಣ. ಕಾರೊಟ್ಟಿಗೆಯ ದ್ಯಾಮೇಶ ಫ್ರಮ್ ಟೀಮ್ ಲಕ್ಷ್ಮೀ ನಾಗರಾಜ್. ಯಾರಿಗಾಗಿ ಡೆಡಿಕೇಶನ್? ಹೂವ ಮಾರುವಂತರು ನನ್ನ ಅಣ್ಣ ಅಕ್ಕ ತಮ್ಮೆಂದ್ರು ಅಮ್ಮಂದ್ರಿಗೋಸ್ಕರ ಡೆಡಿಕೇಟ್ ಅಕ್ಕ ಈ ಸಾಂಗ್. ದಿಸ್ ಇಸ್ ಮೋಸ್ಟ್ ಬ್ಯೂಟಿಫುಲ್. ಯಾವ ಹಾಡು? ಏನಾಗಲಿ ಮುಂದೆ ಸಾಗು ನೀನು. ಸೂಪರ್. ಬಟ್ ಈ ಹಾಡನ್ನ ನಿನ್ ಜೊತೆ ಕೇಳೋದಕ್ಕೆ ಯಾರಾದ್ರೂ ಇವತ್ತು ಬಂದಿದಾರಾ? ನಿನ್ ಫ್ರೆಂಡ್ಸ್ ಬಂದಿದ್ದಾರೆ ಅಕ್ಕ. ಲವ್ಲಿ ಕರಿ ರಾಜ್. ನಮ್ಮ ಪ್ರತಿನಿತ್ಯದ ದಿನವನ್ನ ನಿಜವಾಗ್ಲೂ ಸುಂದರವಾಗಿಸೋದೆ ಹೂ. ಆ ಹೂವನ್ನ ನಮಗಾಗಿ ತಂದ್ಕೊಡೋರೆ ಎಲ್ಲ ಹೂ ಮಾರೋರು. ಸೊ ಇವರಿಗಾಗಿ ಇವತ್ತು ನಮ್ಮ ದ್ಯಾಮೇಶ ಒಂದು ಹೂವಿನಂತ ಹಾಡನ್ನ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಈ ಡೆಡಿಕೇಶನ್ ರೌಂಡ್ ನ ಮೋಸ್ಟ್ ಸ್ಪೆಷಲ್ ಪರ್ಫಾರ್ಮೆನ್ಸ್. ಒಳ್ಳೆ ಚಪ್ಪಾಳೆ. ಹೂ ಕಟ್ಟೋರು ಹೇಗೆ ಒಂದೊಂದು ಹೂವನ್ನ ಪೋಣಿಸಿ ಒಂದು ಹಾರ ಮಾಡಿ ಅದನ್ನ ದೇವರಿಗೆ ಸಮರ್ಪಿಸ್ತಾರೋ, ಹಾಗೆ ಇವತ್ತು ಹಾಡಲ್ಲಿ ಒಂದೊಂದು ಭಾವನೆಗಳನ್ನ ಕೂಡ ನೀನು ಪೋಣಿಸಿ ಹಾರ ಮಾಡಿ ಇವರೆಲ್ಲರಿಗೆ ಅರ್ಪಿಸಿದ್ಯಾ ದ್ಯಾಮೇಶ. ನೀನು ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕು ನಮ್ಮ ದ್ಯಾಮೇಶನ್ಗೆ ಪ್ಲೀಸ್. ಅರ್ಜುನ್ ಸರ್ ಇವತ್ತು ಎದ್ದು ನಿಂತು ಚಪ್ಪಾಳೆ ಹೊಡೆದಿದ್ದಾರೆ. ಅರ್ಜುನ್ ಸರ್ ನಿಮ್ಮಿಂದ ಮಾತು ಶುರು ಮಾಡ್ತೀನಿ ನಾನು. ಮೇಡಮ್ ಹ್ಯಾಟ್ಸ್ ಆಫ್ ಟು ಯು ಲಕ್ಷ್ಮಿ ಮೇಡಮ್. ಇದು ನಿಮಗೆಲ್ಲವೂ ಕೂಡ ಬ್ಯೂಟಿಫುಲ್ ಸಿಂಗಿಂಗ್ ಸರ್. ಎಲ್ಲ ನಿಮ್ಮ ಸ್ನೇಹಿತರ? ಹೌದು ಸರ್. ಯಾರು ಹೆಂಗೆ ಪರಿಚಯ ಮಾಡಿಸಿ? ಸರ್ ರಾಜೇಶ್ ಅಂತ. ನಮಸ್ಕಾರ. ಯಮ್ನೂರ್ ಅಂತ ಸರ್. ಇವ್ರು ಮಾತ್ರ ದ್ಯಾಮೇಶನ್ ಜೊತೆ ಹೂ ಮಾರೋರು. ಇವರೆಲ್ಲರೂ ಬೆಂಗಳೂರಲ್ಲಿ ಹೂಗಳನ್ನ ಮಾರೋರು. ಸೊ ದ್ಯಾಮೇಶನ ಹಾಡನ್ನ ಕೇಳಿ ಅವ್ರನ್ನ ಇಷ್ಟಪಟ್ಟು ಇಲ್ಲಿ ವೇದಿಕೆ ಮೇಲೆ ಬಂದಿರೋದು ಇವರೆಲ್ಲರೂ ನಮ್ಮ ಕುಟುಂಬದವರು ಅಂತ ಹೇಳ್ಕೊಳ್ಳೋದಕ್ಕೆ ಬಂದಿದ್ದಾರೆ ಸರ್ ಇವತ್ತು. ನಿಮ್ಗೆಲ್ಲ ದ್ಯಾಮೇಶ ಅಂದ್ರೆ ಇಷ್ಟ, ಅವನ ಹಾಡೆಲ್ಲ ಇಷ್ಟನಮ್ಮ? ಟಿವಿ ನೋಡ್ತಿರ್ತೀರಾ? ನೋಡ್ತಾ ಇದ್ದೀವಿ. ಹೇಗೆ ಹಾಡ್ತಿದ್ದಾನೆ? ತುಂಬಾ ಚೆನ್ನಾಗಿ. ಸರ್ ರಾಜೇಶ್ ಅವ್ರ ಫ್ರೆಂಡಾ? ಎಷ್ಟು ವಯಸ್ಸಿಂದ ನೀವಿಬ್ರು ಫ್ರೆಂಡ್ಸ್? ಸರ್ ನಾವು 5 years ಇಂದ ನಾವು ಕ್ಲೋಸ್ ಫ್ರೆಂಡ್ಸ್ ಸರ್ ಇಬ್ರು. ಹೆಂಗೆ ದ್ಯಾಮೇಶ ನಿಮ್ ಜೊತೆ ಇದ್ದಾಗ ಅವಾಗಿಂದ ಹಾಡೋನ ಏನು? ಹಾ ಸರ್. ಇಲ್ಲಿ ಕನ್ಸುಗಳು ನಿಮ್ಮ ಹತ್ರ ಹೇಳಿದಾರ? ಹಾ ಸರ್. ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಆಯ್ತು, ರೋಡ್ ಅಲ್ಲಿ ಆಯ್ತು, ಯಾವಾಗ್ಲೂ ಆಡ್ತಾ ಇರ್ತಾನೆ ಸರ್ ಅವನು. ಓಕೆ ಸರ್. ನಿಜ ಹೇಳ್ಬೇಕಂದ್ರೆ ನನ್ನ ಜೀವದ ಗೆಳೆಯ ಸರ್ ಅವನು. ಸರ್ ನನಗೆ ಒಂದೊಪ್ಪತ್ತು ಊಟ ಇಲ್ಲಾಂದ್ರೆ ಊಟ ಹಾಕಿದ್ದಾನೆ ಸರ್ ಅವನು. ಸರ್ ನಾನು ಒಂದು ಟೈಮಲ್ಲಿ ನಾನು ಸಂತೆ ಮಾರ್ಕೆಟ್ ಅಂತ ಕುಂದಿರ್ತಿದ್ದೆ ಸರ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ. ನಾನು ಯಾವ ಕೆಲಸಕ್ಕೆ ಹೋದ್ರು ನನಗೆ ಅಂದರೆ ಹೆವಿ ಅಂದರೆ ಸ್ವಲ್ಪ ಇದಾಗ್ತಿದೆ ಸರ್, ಕಷ್ಟ ಅನಿಸ್ತಿತ್ತು. ಇಷ್ಟು ದುಡಿತಾ ಇದ್ದೀನಿ, ಏನು ದುಡ್ಡು ನಿಂದಿರ್ತಾ ಇಲ್ಲ ಅಂತ. ಬಂದ ಹೂವಿನ ವ್ಯಾಪಾರ ನಾ ಮಾಡ್ತಿದ್ದೀನಿ, ನನ್ನ ಜೊತೆ ಮಾಡು, ಈಗ ಲಾಭ ಚೆನ್ನಾಗಿ ಉಳಿಯುತ್ತೆ ಅಂತೇಳಿ. ಸರ್ ಅಮಾಸಿ ಉಣಿವಿ ಅಂತ ಬಂದರೆ ಒಂದು 15,000 ರೂಪಾಯಿ ನನಗೆ ಹೆಂಗೆ ಲಾಭ ತೆಗಿಬೇಕು, ಹೆಂಗೆ ದುಡಿಬೇಕು ಅಂತ ಹೇಳ್ಕೊಟ್ಟವನೇ ಅವನೇ ಸರ್. ಸರ್ ನಿಜವಾಗ್ಲೂ ಈ ವೇದಿಕೆ ಅವನಿಗೆ ತುಂಬಾ ಅವಕಾಶ ಮಾಡಿಕೊಟ್ಟಿದೆ. ಮುಂದೆ ಹಿಂಗೆ ಬೆಳೀಲಿ ಅಂತ ಆ ದೇವ್ರ ಮೇಲೆ ಆಶೀರ್ವಾದ ಆಗ್ತದೆ. ಇವತ್ತು ದ್ಯಾಮೇಶ ಎಷ್ಟು ಚೆನ್ನಾಗಿ ಆಡಿದೆ ಸರ್. ನಿಮ್ಮ ಪರ್ಮಿಷನ್ ತಗೊಂಡು ಇಷ್ಟು ಥ್ರಿಲ್ಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಬಿಡೋಣ. ಕೊಟ್ಬಿಟ್ಟು ಅದನ್ನ ಹೊಡಿಬೇಕಾರೆ ಮೇಡಮ್ ಜೂರಿ ಹಾಡ್ತಾ ಇರ್ತಾರೆ, ಅವನ ಸ್ನೇಹಿತರೇ ಸೇರಿ ಒಂದು ಹೂವಿನ ಮಾಲೆ ಅವನಿಗೆ ಹಾಕ್ತಾರೆ. ನಾವಿಲ್ಲಿ ಇದನ್ನ ಹೊಡಿಯೋಣ ಸರ್. ನೀವ್ ಹೇಳೋ ಮಾತಿಗೆ ಒಂದು ಆಡೆಡ್ ವ್ಯಾಲ್ಯೂ ಏನಂದ್ರೆ ಅವ್ರು ತಮ್ಮ ಕೈಯಾರೆ ಹೂ ಮಾಲೆಯನ್ನ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಅವರೇ ಕಟ್ಕೊಂಡು ಒಂದು ಮಾಲೆನ ತಗೊಂಡ್ ಬಂದಿದ್ದಾರೆ ಸರ್. ಮಾಲೆ ಬರ್ಲಿ, ಮಾಲೆ ಬರ್ಲಿ. ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗಲಿ ಬಾಳಲಿ, ಬಯಸಿದ್ದೆಲ್ಲ ಸಿಗಲಿ ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.